ಇವತ್ತು ನಾಲ್ಕನೇ ಪಂದ್ಯದ ಒಂದು ಸಾರಾಂಶ ಬಂದಾಗಿದೆ, ರಿಸಲ್ಟ್ ಬಂದಾಗಿದೆ. ಆಸ್ಟ್ರೇಲಿಯಾ ವಿನ್ ಆಗಿದೆ, ಭಾರತ ಸೋತೋಯ್ತು. ಹೀನಾಯವಾಗಿ ಸೋತ್ ಹೋಗಿದೆ ಭಾರತ. ಹೀನಾಯವಾಗಿ ಯಾವುದೇ ರೀತಿಯಾದಂತಹ ಫೈಟ್ ಕೂಡ ಕೊಟ್ಟಿಲ್ಲ. ನಮ್ಮ ಟೀಮ್ ಇಂಡಿಯಾದ ಅದ್ಭುತವಾದಂತ ಬ್ಯಾಟ್ಸ್ಮನ್ಗಳಿದಾರಲ್ಲ, ಅವರ ಹೀನಾಯ ಪ್ರದರ್ಶನ, ಕೇರ್ಲೆಸ್ ಆಟ ಈ ಒಂದು ರಿಸಲ್ಟ್ಗೆ ಕಾರಣ ಆಯಿತು. ಬಹಳಷ್ಟು ಒತ್ತಾಯ ಕೇಳಿ ಬರ್ತಾ ಇದೆ. ಇದು ರೋಹಿತ್ ಶರ್ಮಾ, ರವೀಂದ್ರ ಜಡೇಜಾ ಮತ್ತು ವಿರಾಟ್ ಕೊಹ್ಲಿ ಅವರಿಗೆ ಸಕಾಲ ನಿವೃತ್ತಿಯನ್ನ ಘೋಷಣೆ ಮಾಡಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ಆಸ್ಟ್ರೇಲಿಯಾ ನೆಲದಲ್ಲಿ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿ ನಡೀತಾ ಇದೆ. 5 ಪಂದ್ಯಗಳ ಟೆಸ್ಟ್ ಸರಣಿ. ಈಗ 4 ಮ್ಯಾಚ್ಗಳು ಮುಕ್ತಾಯ ಆಯಿತು. ಇವತ್ತು 4ನೇ ಪಂದ್ಯದ ಒಂದು ಸಾರಾಂಶ ಬಂದಾಗಿದೆ, ರಿಸಲ್ಟ್ ಬಂದಾಗಿದೆ. ಆಸ್ಟ್ರೇಲಿಯಾ ವಿನ್ ಆಗಿದೆ, ಭಾರತ ಸೋತೋಯ್ತು. ಮೊದಲ ಪಂದ್ಯ ಗೆದ್ದಿದ್ದು ಭಾರತ ಆದ್ರೆ 2ನೇ ಪಂದ್ಯ ಗೆದ್ದಿದ್ದು ಆಸ್ಟ್ರೇಲಿಯಾ. 3ನೇ ಪಂದ್ಯ ಡ್ರಾನಲ್ಲಿ ಅಂತ್ಯ ಕಾಣುತ್ತೆ. 4ನೇ ಪಂದ್ಯ ಭಾರತಕ್ಕೆ ಮಾಡು ಇಲ್ಲವೇ ಮಡಿ ಪಂದ್ಯವಾಗಿತ್ತು. ಬಿಕಾಸ್ ಮುಂದೆ ಇರುವಂತ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್, ಈ ಫೈನಲ್ಗೆ ಲಗ್ಗೆ ಇಡಬೇಕು ಅಂತ ಅಂದ್ರೆ ಭಾರತ ಈ 2 ಪಂದ್ಯಗಳನ್ನು ಕೂಡ ಗೆಲ್ಲಲೇಬೇಕಾದಂತ ಪರಿಸ್ಥಿತಿ ಇತ್ತು. ಆದ್ರೆ 4ನೇ ಪಂದ್ಯವನ್ನ ಹೀನಾಯವಾಗಿ ಸೋತ್ ಹೋಗಿದೆ ಭಾರತ. ಹೀನಾಯವಾಗಿ ಯಾವುದೇ ರೀತಿಯಾದಂತ ಫೈಟ್ ಕೂಡ ಕೊಟ್ಟಿಲ್ಲ. ದಿ ಬೆಸ್ಟ್ ಟೀಮ್ ಇಂಡಿಯಾ, ದಿ ಬೆಸ್ಟ್ ಟೀಮ್ ಇಂಡಿಯಾ ಯಾವುದೇ ರೀತಿಯಾದಂತ ಫೈಟ್ ಕೊಡದೆ ಸೋತ್ ಹೋಗ್ಬಿಟ್ಟಿದೆ. ದೊಡ್ಡ ಅವಮಾನ ಇದು ಭಾರತಕ್ಕೆ, ದೊಡ್ಡ ಅವಮಾನ. ಯಾಕೆ ಅಂತ ಹೇಳಿದ್ರೆ, ಇಷ್ಟು ವರ್ಷಗಳ ಕಾಲ ಅದ್ಭುತವಾಗಿ ಆಡ್ಕೊಂಡು ಬಂದಿದ್ದಂತ ಟೀಮ್ ಇಂಡಿಯಾ ಇನ್ನೇನು ಫೈನಲ್ ಕೆಲವು ದಿನಗಳು ಮಾತ್ರ ಬಾಕಿ ಇದೆ, ಕೆಲವೇ ಹೆಜ್ಜೆಗಳು ಮಾತ್ರ ಬಾಕಿ ಇದೆ ಅಂದಾಗ ಸೋತ್ ಹೋಗ್ಬಿಡುತ್ತೆ. ಏನಾಯ್ತು ಹಾಗಾದ್ರೆ ಟೀಮ್ ಇಂಡಿಯಾಗೆ? ಯಾಕೆ ಈ ರೀತಿಯಾದಂತ ಸೋಲಾಯ್ತು? ಅಂಕಿ ಅಂಶಗಳನ್ನ ನಾವು ಮೊದಲಿಗೆ ಗಮನಿಸ್ತಾ ಹೋಗೋಣ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಮೊದಲಿಗೆ ಈ ಪಂದ್ಯದಲ್ಲಿ ಮೊದಲ ಇನ್ನಿಂಗ್ಸ್ ಸ್ಟಾರ್ಟ್ ಮಾಡಿದ್ದೆ ಆಸ್ಟ್ರೇಲಿಯಾ. ಹಾಗಾಗಿ ಆಸ್ಟ್ರೇಲಿಯಾ ಬರೋಬ್ಬರಿ 474 ರನ್ ಗಳಿಸಿತ್ತು ಮೊದಲ ಇನ್ನಿಂಗ್ಸ್ನಲ್ಲಿ. ಅದನ್ನ ಹೊಡೆಯೋದಕ್ಕೆ ತಿಣಕಾಡ್ಬಿಟ್ರು ಭಾರತದವರು. ಅಷ್ಟು ಕೆಟ್ಟದಾಗಿ ಆಟ ಆಡಿದ್ರು. ಎಲ್ಲೋ ಒಂದ್ ಕಡೆ ಈ ಗುರಿಯನ್ನ ಬೆನ್ನತ್ತಿದಂತ ಭಾರತ 369 ರನ್ ಗಳಿಸ್ತು. ಅದು ಕೂಡ ಒಬ್ಬ ಆಟಗಾರ ನಿತೀಶ್ ರೆಡ್ಡಿ ಚೆನ್ನಾಗಿ ಆಡಿದ್ರು ಅನ್ನೋ ಕಾರಣಕ್ಕೆ ಅಲ್ಲಿಗೆ ಹೋಗಿ ತಲುಪ್ತು. ಇಲ್ಲ ಅಂತ ಅಂದ್ರೆ ಕತೆ ಮುಗಿತಾ ಇತ್ತು ಅಲ್ಲೂ ಕೂಡ. ಇದರೊಂದಿಗೆ ಆಸ್ಟ್ರೇಲಿಯಾ 105 ರನ್ಗಳ ಮುನ್ನಡೆಯನ್ನ ಕಾಯ್ದುಕೊಂಡಿತ್ತು. 2ನೇ ಇನ್ನಿಂಗ್ಸ್ ನಲ್ಲಿ 234 ರನ್ ಗಳಿಸುತ್ತೆ ಆಸ್ಟ್ರೇಲಿಯಾ. 234. ನೀವು ಏನಾದ್ರೂ ಟೆಸ್ಟ್ ಪಂದ್ಯವನ್ನ ನೋಡಿದ್ರೆ, ಈ ಮ್ಯಾಚ್ ನೋಡಿದ್ರೆ 90ಕ್ಕೇನೆ ಒಂದು 5 ರಿಂದ 6 ವಿಕೆಟ್ ಹೋಗಿರುತ್ತೆ ಆಸ್ಟ್ರೇಲಿಯಾದ್ದು. ಅದಾದ ನಂತರ ಕೆಳ ಕ್ರಮಾಂಕದ ಆಟಗಾರರು ಬಂದು, ಬೌಲರ್ಗಳು ಬಂದು ಭಾರತದ ಬೌಲರ್ಗಳನ್ನ ಚಚ್ಚುತ್ತಾರೆ ಬ್ಯಾಟಿಂಗ್ ನಲ್ಲಿ. ಅನ್ಬಿಲಿವೇಬಲ್. ಅಲ್ಲಿಗೆ ಟೋಟಲ್ 234 ರನ್ ಗಳಿಸ್ತಾರೆ. ಒಟ್ಟಾರೆಯಾಗಿ ಭಾರತಕ್ಕೆ ಗೆಲುವಿಗೆ 339 ರನ್ಗಳ ಗುರಿಯನ್ನ ಆಸ್ಟ್ರೇಲಿಯಾ ನೀಡುತ್ತೆ ಒಟ್ಟಾರೆಯಾಗಿ. ಇವತ್ತು ಇಡೀ ದಿನ ಸಮಯ ಇತ್ತು ಭಾರತಕ್ಕೆ, ಡ್ರಾ ಕೂಡ ಮಾಡ್ಕೊಳ್ಬಹುದಾಗಿತ್ತು. ಆದ್ರೆ ನಮ್ಮ ಟೀಮ್ ಇಂಡಿಯಾದ ಅದ್ಭುತವಾದಂತ ಬ್ಯಾಟ್ಸ್ಮನ್ಗಳಿದಾರಲ್ಲ, ಅವರ ಹೀನಾಯ ಪ್ರದರ್ಶನ, ಕೇರ್ಲೆಸ್ ಆಟ ಈ ಒಂದು ರಿಸಲ್ಟ್ಗೆ ಕಾರಣ ಆಯಿತು. ಸೋತ್ ಹೋಗ್ಬಿಡ್ತಾರೆ. ಅನ್ಬಿಲಿವಬಲ್. 155 ರನ್ ಗಳಿಸಿ ಸೋಲಿಗೆ ಕಾರಣ ಆಗಿದೆ. ಕೇವಲ 155 ರನ್ಗಳಿಗೆ ಆಲ್ಔಟ್ ಆಗಿದೆ ಭಾರತ. ಇದು ಭಾರತ ತಂಡನ? ಎಂತೆಂತ ದಿಗ್ಗಜರಿದ್ದಾರೆ. ರೋಹಿತ್ ಶರ್ಮಾ ಕ್ಯಾಪ್ಟನ್, ವಿರಾಟ್ ಕೊಹ್ಲಿ ಕ್ರಿಕೆಟ್ ಜಗತ್ತಿನ ಕಿಂಗ್ ವಿರಾಟ್ ಕೊಹ್ಲಿ, ರವೀಂದ್ರ ಜಡೇಜಾ, ಇಂಥ ಘಟಾನುಘಟಿ ಆಟಗಾರರಿದ್ದಂತ ತಂಡ ಹೀನಾಯವಾಗಿ ಸೋಲುತ್ತೆ ಅಂದ್ರೆ ನಿಜಕ್ಕೂ ಆಶ್ಚರ್ಯ. ಗೆಲ್ಲುವಂತ ಮ್ಯಾಚ್ ಅದು, ಸೋತೋಯ್ತು. ಹಾಗಾದ್ರೆ ಟೀಮ್ ಇಂಡಿಯಾದ ಸೋಲಿಗೆ ಪ್ರಮುಖವಾದಂತ ಕಾರಣಗಳೇನು? ಇಡೀ ದೇಶ ಚರ್ಚೆ ಮಾಡ್ತಾ ಇದೆ ಈಗ, ಇಡೀ ದೇಶ. ಯಾಕೆ ಅಂತ ಹೇಳಿದ್ರೆ, 2 ಬಾರಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೆ ಹೋಗಿ ಸೋತ್ ಹೋಗುತ್ತೆ. ಈ ಬಾರಿ ಆದ್ರೂ ಹೋಗುತ್ತೆ ಟೀಮ್ ಇಂಡಿಯಾ, ಗೆಲ್ಲುತ್ತೆ ಅನ್ನೋ ನಿಟ್ಟಿನಲ್ಲಿ ವಿಶ್ವಾಸವನ್ನ ಇಟ್ಕೊಂಡಿದ್ದಂತ ಭಾರತೀಯ ಕ್ರಿಕೆಟ್ ಫ್ಯಾನ್ಸ್ಗೆ ದೊಡ್ಡ ನಿರಾಸೆ ಆಯಿತು. ಈಗಾಗಲೇ ಫೈನಲ್ಗೆ ದಕ್ಷಿಣ ಆಫ್ರಿಕಾ ಲಗ್ಗೆ ಇಟ್ಟಿದೆ.
ಇಲ್ಲಿ ಭಾರತ ವರ್ಸಸ್ ಆಸ್ಟ್ರೇಲಿಯಾ ನಡುವೆ ದೊಡ್ಡ ಫೈಟ್ ಇತ್ತು. ಆದರೆ ಆಸ್ಟ್ರೇಲಿಯಾ ಮೇಲುಗೈ ಸಾಧಿಸಿದೆ. ಇನ್ನೊಂದು ಪಂದ್ಯ ಗೆದ್ದು ಬಿಟ್ರೆ ಅಲ್ಲಿಗೆ ಆಸ್ಟ್ರೇಲಿಯಾ ಫೈನಲ್ ಹೋಗುತ್ತೆ. ಆದರೆ ಭಾರತಕ್ಕೆ ತುಂಬಾ ಕಷ್ಟ ಇದೆ, ಸಾಧ್ಯನೇ ಇಲ್ಲ ಇನ್ನು ಫೈನಲ್ಗೆ ಹೋಗೋದಕ್ಕೆ. ಓಕೆ, ಏನು ಕಾರಣಗಳು ಈ ಒಂದು ಸೋಲಿಗೆ? ನಾವು 5 ಕಾರಣಗಳನ್ನ ನೋಡ್ತಾ ಹೋಗೋಣ. ಮೊದಲಿಗೆ, ನಾಯಕನಾಗಿ ರೋಹಿತ್ ಶರ್ಮಾ ಸಂಪೂರ್ಣವಾಗಿ ವೈಫಲ್ಯವನ್ನ ಅನುಭವಿಸಿದ್ದಾರೆ. ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಬಗ್ಗೆ 2 ಮಾತಿಲ್ಲ. ಆದ್ರೆ ಈ ಸರಣಿ ಇದೆಯಲ್ಲ, ರೋಹಿತ್ ಶರ್ಮಾ ಪಾಲಿಗೆ ದೊಡ್ಡ ಮುಳುವಾಗ್ಬಿಡ್ತು. ರೋಹಿತ್ ಶರ್ಮಾ ಆಕ್ಟಿವ್ ಆಗೇ ಇಲ್ಲ ಇಡೀ ಸರಣಿ ಆಕ್ಟಿವ್ ಆಗಿಲ್ಲ. ಬೇಕಾಬಿಟ್ಟೆ ಅನಿಸ್ಬಿಟ್ರು. ಯಾಕೆ ಅಂತ ಅಂದ್ರೆ ಇದು ಎಂತ ಒಂದು ಸರಣಿ ಆಗಿತ್ತು, ಎಷ್ಟು ಪ್ರಮುಖವಾಗಿತ್ತು ಈ ಸರಣಿ ಗೆಲುವು ಅಂತ ಹೇಳಿ ರೋಹಿತ್ ಶರ್ಮಾಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಆದ್ರೂ ಕೂಡ ಫೀಲ್ಡಿಂಗ್ ಸೆಟ್ ಮಾಡೋದಾಗಿರಬಹುದು, ಆಟಗಾರರನ್ನ ಯಾವ ರೀತಿಯಾಗಿ ನಡೆಸ್ಕೊಳ್ಬೇಕು, ಯಾವ ಟೈಮ್ನಲ್ಲಿ ಯಾವ ಬೌಲರ್ ಕೈಗೆ ಬಾಲ್ ಕೊಡಬೇಕು, ಇದೆಲ್ಲವನ್ನು ಮರೆತಂಗೆ ಕಾಣಿಸ್ತಾ ಇತ್ತು ರೋಹಿತ್ ಶರ್ಮಾ ಅವರು. ಇದರಿಂದ ಎಲ್ಲೋ ಒಂದ್ ಕಡೆ ನಾಯಕನ ವೈಫಲ್ಯ ಎದ್ದು ಕಂಡಿದೆ. ದಿಗ್ಗಜರು ನಾವು ಹೇಳ್ತಾ ಇರುವಂತ ಮಾತಲ್ಲ, ಕ್ರಿಕೆಟ್ನ ಪಂಡಿತರು ಹೇಳ್ತಾ ಇರುವಂತ ಮಾತು. ಇಡೀ ಸರಣಿಯಲ್ಲಿ ರೋಹಿತ್ ಶರ್ಮಾ ಸಂಪೂರ್ಣವಾಗಿ ವೈಫಲ್ಯ ಅನುಭವಿಸಿದ್ರು ಅಂತ ಹೇಳಿ. ಇನ್ನು 2ನೇ ಕಾರಣ, ಬ್ಯಾಟಿಂಗ್ ನಲ್ಲಿ ರೋಹಿತ್ ಶರ್ಮಾ, ಕೊಹ್ಲಿ ಅಟ್ಟರ್ ಫ್ಲಾಪ್ ಶೋ. ಆಸ್ಟ್ರೇಲಿಯಾ ಅಂತ ನೆಲದಲ್ಲಿ ಇವರಿಬ್ಬರಿಗೆ ಆಡಿದ ಅನುಭವ ಜಾಸ್ತಿನೇ ಇದೆ ಉಳಿದಂತ ಆಟಗಾರರಿಗೆ ಹೋಲಿಸಿಕೊಂಡ್ರೆ. ಯಶಸ್ವಿ ಜೈಸ್ವಾಲ್ ಎಲ್ರಿ ಆಡಿದ್ದಾರೆ, ಅದ್ಭುತವಾಗಿ ಆಡಿದ್ದಾರೆ ಈ ಸರಣಿಯಲ್ಲಿ. ನಿತೀಶ್ ರೆಡ್ಡಿ ಫಸ್ಟ್ ಸರಣಿ ಇದು ಆಸ್ಟ್ರೇಲಿಯಾದಲ್ಲಿ ಸೆಂಚುರಿ ಬಾರಿಸಿದ ಆ ಹುಡುಗ. ಆದ್ರೆ ರೋಹಿತ್ ಶರ್ಮಾ ಏನ್ ಮಾಡಿದ್ರು, ವಿರಾಟ್ ಕೊಹ್ಲಿ ಏನ್ ಮಾಡಿದ್ರು, ಮೊದಲ ಮ್ಯಾಚ್ ಒಂದು ಬಿಟ್ರೆ, ಬುಮ್ರಾ ಕ್ಯಾಪ್ಟನ್ಸಿ ಒಂದು ಬಿಟ್ರೆ ಉಳಿದಂತ ಅಷ್ಟು ಮ್ಯಾಚ್ಗಳು ಫ್ಲಾಪ್ ಶೋ, ಅಟ್ಟರ್ ಫ್ಲಾಪ್. ಇದರಿಂದ ಹೆಂಗಾಗ್ಬಿಟ್ಟಿದೆ ಅಂತ ಅಂದ್ರೆ, ಈಗ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಒಂದ್ ಕಡೆ ವೈಫಲ್ಯ ಆದ್ರೆ ಬ್ಯಾಟಿಂಗ್ ನಲ್ಲಿ ಏನೂ ರನ್ ಮಾಡಿಲ್ಲ. ಬುಮ್ರಾ ವಿಕೆಟ್ಗೂ ರೋಹಿತ್ ಶರ್ಮಾ ರನ್ಗೂ ಹೋಲಿಕೆ ಮಾಡಿದ್ರೆ ಬುಮ್ರಾ ವಿಕೆಟೇ ಜಾಸ್ತಿ ಇದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ ರೋಹಿತ್ ಶರ್ಮಾ ಹೆಂಗ್ ಬ್ಯಾಟಿಂಗ್ ಆಡಿರಬಹುದು ಆಸ್ಟ್ರೇಲಿಯಾ ನೆಲದಲ್ಲಿ ಅಂತ ಹೇಳಿ. ಅದಾದ ನಂತರ ವಿರಾಟ್ ಕೊಹ್ಲಿ ಯಾಕೋ ಆಸ್ಟ್ರೇಲಿಯಾದಲ್ಲಿ ಮಿಂಚುವಂತ ಆಟಗಾರ ಈ ಬಾರಿ ಸಂಪೂರ್ಣವಾಗಿ ವೈಫಲ್ಯವನ್ನ ಅನುಭವಿಸಿದ್ರು. ಪರಿಣಾಮ ಈ ಇಬ್ಬರು ಆಟಗಾರರು ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿಯನ್ನ ಹೇಳಬೇಕು, ಗುಡ್ ಬೈ ಹೇಳಬೇಕು. ಇದೇ ಸಕಾಲ ಅನ್ನೋ ನಿಟ್ಟಿನಲ್ಲಿ ಕ್ರಿಕೆಟ್ನ ದಿಗ್ಗಜರು ಈಗ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ರೋಹಿತ್ ಶರ್ಮಾ ಒಂದು ಕಡೆ ಟೆಸ್ಟ್ ನಲ್ಲಿ ಫೀಲ್ಡಿಂಗ್ ಮಾಡೋದಕ್ಕೂ ತಿಣುಕಾಡ್ತಾ ಇದ್ದಾರೆ, ಕ್ಯಾಪ್ಟನ್ಸಿ ಚೆನ್ನಾಗಿ ಮಾಡ್ತಾ ಇಲ್ಲ, ಇತ್ತ ಬ್ಯಾಟಿಂಗ್ನೂ ಕೂಡ ಚೆನ್ನಾಗಿಲ್ಲ. ಇನ್ನು ಯಾವ ಕಾರಣಕ್ಕೆ ರೋಹಿತ್ ಶರ್ಮಾ ಟೀಮ್ ನಲ್ಲಿ ಇರಬೇಕು? ಯುವಕರಿಗಾದ್ರೂ ಕೊಡಿ ಪ್ಲೇಸನ್ನ, ನಿಮ್ಮ ಪ್ಲೇಸ್ ಬಿಟ್ಕೊಡಿ ಅಂತ ಹೇಳಿ ದಿಗ್ಗಜರು ಹೇಳ್ತಾ ಇದ್ದಾರೆ. ನೋಡೋಣ ಇದರ ನಂತರ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಯಾವ ರೀತಿಯಾದಂತ ತೀರ್ಮಾನ ತೆಗೆದುಕೊಳ್ಳುತ್ತಾರೆ ಅಂತ ಹೇಳಿ. ಇನ್ನು 3ನೇ ಕಾರಣ, ಕ್ಯಾಚ್ ಬಿಟ್ಟು ಮ್ಯಾಚ್ ಕೈ ಚೆಲ್ಲಿದ ಯಶಸ್ವಿ ಜೈಸ್ವಾಲ್ ಯಂಗ್ಸ್ಟರ್ ತುಂಬಾ ಚೆನ್ನಾಗಿ ಆಡಿದ್ರು ಈ ಒಂದು ಸರಣಿಯನ್ನ, ಮತ್ತು ಈ ಪಂದ್ಯದಲ್ಲೂ ಕೂಡ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದ್ರು ಯಶಸ್ವಿ ಜೈಸ್ವಾಲ್. ಆದ್ರೆ ಅವರು ಬಿಟ್ಟಂತ ಒಂದು 2 ಕ್ಯಾಚ್ಗಳಿದಾವಲ್ಲ, ಅದರಲ್ಲೂ ಲುಬುಶೇನ್ ಕ್ಯಾಚ್, ಅದು ಪಂದ್ಯದ ಗತಿಯನ್ನೇ ಬದಲಾಯಿಸ್ಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ ಲುಬುಶೇನ್ ಅಷ್ಟು ಅದ್ಭುತವಾಗಿ ಬ್ಯಾಟ್ ಬೀಸ್ತಾರೆ. ನಾನೀಗಾಗಲೇ ಹೇಳ್ತಾ ಇದ್ದೆ, 90ಕ್ಕೆ 6 ವಿಕೆಟ್ ಹೋದಾಗ ಲುಬುಶೇನ್ ಎಷ್ಟರ ಮಟ್ಟಿಗೆ ಅದ್ಭುತವಾಗಿ ನೆಲ ಕಚ್ಚಿ ಆಡಿದ್ರು ಅಂತ ಅಂದ್ರೆ, ಆ ಆಸ್ಟ್ರೇಲಿಯಾ ನೆಲ ಕಚ್ಚಿತ್ತಲ್ಲ ಅದನ್ನ ಮೇಲ್ಗಡೆ ತೆಗೆದುಕೊಂಡು ಹೋಗ್ಬಿಡ್ತಾರೆ. ಆದ್ರೆ ಲುಬುಶೇನ್ ಒಂದು ತಪ್ಪು ಮಾಡಿದ್ರು, ಕ್ಯಾಚ್ ಕೊಟ್ಟಾಗ ಅಲ್ಲಿ ನಮ್ಮ ಯಶಸ್ವಿ ಜೈಸ್ವಾಲ್ ಕ್ಯಾಚ್ ಹಿಡಿಲಿಲ್ಲ, 2 ಕ್ಯಾಚ್ ಬಿಟ್ರು, ಅಲ್ಲಿಗೆ ಪಂದ್ಯವನ್ನು ಕೈ ಚೆಲ್ಲಿದ್ರು ಅಂತ ಅರ್ಥ. ಫೀಲ್ಡಿಂಗ್ ಕೂಡ ಸಂಪೂರ್ಣವಾಗಿ ಫೇಲ್ ಆಗೋಯ್ತು ಟೀಮ್ ಇಂಡಿಯಾದ್ದು. ಇನ್ನು 4ನೇ ಕಾರಣ, ಬುಮ್ರಾ ಬಿಟ್ರೆ ಉಳಿದ ಬೌಲರ್ಗಳ ನೀರಸ ಪ್ರದರ್ಶನ. ಟೀಮ್ ಇಂಡಿಯಾ ಬೌಲಿಂಗ್ ವಿಭಾಗ ಅಂತ ಬಂದ್ಬಿಟ್ರೆ, ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಂತ ಬಂದ್ಬಿಟ್ರೆ ಅಲ್ಲಿ ಬುಮ್ರಾ ಮಾತ್ರ ಕಣ್ಣಿಗೆ ಕಾಣಿಸೋದು ಎಲ್ರಿಗೂ. ಬುಮ್ರಾ ಬಂದ್ರು ವಿಕೆಟ್ ತೆಗಿತಾರೆ, ಬುಮ್ರಾ ಬಂದ್ರು ಮೆಡನ್ ಮಾಡ್ತಾರೆ, ಬುಮ್ರಾ ಬಂದ್ರು ಮ್ಯಾಚ್ ಗೆಲ್ಲಿಸ್ತಾರೆ. ಬಿಟ್ರೆ ಇನ್ನು ಉಳಿದಂತ ಬೌಲರ್ಗಳ ಹೆಸರು ಯಾರಿಗೂ ನೆನಪಿಲ್ಲ ಅಂತ ಕಾಣಿಸುತ್ತೆ. ಮೊಹಮ್ಮದ್ ಸಿರಾಜ್ ಅನುಭವಿ ಬೌಲರ್, ಅದಾದ ನಂತರ ನಿತೀಶ್ ರೆಡ್ಡಿ ಈಗ ಆಲ್ರೌಂಡರ್, ಆದ್ರೆ ಅನುಭವದ ಕೊರತೆ ಇದೆ ಆಸ್ಟ್ರೇಲಿಯಾ ನೆಲದಲ್ಲಿ. ಇನ್ನು ರವೀಂದ್ರ ಜಡೇಜಾ ಎಷ್ಟರ ಮಟ್ಟಿಗೆ ಬೌಲಿಂಗ್ ಮಾಡಿದ್ದಾರೆ. ಆಕಾಶ್ ದೀಪ್ ಕೂಡ ಅನನುಭವಿ, ಆದ್ರೂ ಕೂಡ ಆಕಾಶ್ ದೀಪ್ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಮಾಡಿದ್ದಾರೆ, ಆದ್ರೆ ವಿಕೆಟ್ ಟೇಕಿಂಗ್ ಅಷ್ಟು ಎಬಿಲಿಟಿ ಕಾಣಿಸ್ಲಿಲ್ಲ ಈ ಒಂದು ಸರಣಿಯಲ್ಲಿ, ಈ ಒಂದು ಮ್ಯಾಚ್ ನಲ್ಲಿ. ಆದ್ರೆ ಬೂಮ್ರಾನೇ ನೆಚ್ಕೊಂಡ್ಬಿಟ್ಟು ಉಳಿದಂತ ಬೌಲರ್ಗಳು ಸಂಪೂರ್ಣವಾಗಿ ವೈಫಲ್ಯ ಆಗ್ಬಿಟ್ರು. ಇದರಿಂದ ಮ್ಯಾಚ್ಗಳು ಸೋಲೋದಕ್ಕೆ ಕಾರಣ ಆಯ್ತು. ಆಸ್ಟ್ರೇಲಿಯಾದ ಬೌಲರ್ಗಳು ಎಷ್ಟರ ಮಟ್ಟಿಗೆ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು ಅಂತ ಅಂದ್ರೆ, ನೆಥನ್ ಲಯನ್ ಅರ್ಧಶತಕ ಗಳಿಸ್ತಾರೆ,
9 ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಬೀಸಿದಂತ ನೆಥನ್ ಲಯಾನ್ 50 ಮಾಡ್ತಾರೆ. ಅದು ಒಬ್ಬ ಬೌಲರ್ ಜೊತೆಗೆ ಪಾರ್ಟ್ನರ್ಶಿಪ್. ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ತಾರೆ ನೆಥನ್ ಲಯಾನ್. ಇಂಥ ನಮ್ಮ ಬೌಲರ್ಗಳು ಇನ್ನು ಹೇಗೆ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಸಾಧ್ಯ? ಇವರಿಂದ ವರ್ಲ್ಡ್ ಕಪ್ ಗೆಲ್ಲಿಸ್ಬಿಡ್ತಾರೆ, ನಮ್ದು ಅಕಸ್ಮಾತ್ ಫೈನಲ್ ಹೋಗಿಲ್ಲ, ಪುಣ್ಯ ನಮ್ದು, ಅಲ್ಲಿ ಮರ್ಯಾದೆ ಕಳ್ಕೊಳ್ಬೇಕಾಗಿತ್ತು. ಅದಾದ ನಂತರ 5ನೇ ಕಾರಣ, ಟೀಮ್ ಇಂಡಿಯಾದಲ್ಲಿ ಉತ್ಸಾಹನೇ ಇಲ್ಲ. ಇದಂತೂ ಮೊದಲಿನಿಂದಲೂ ಕಂಡು ಬರ್ತಾ ಇದೆ. ಉತ್ಸಾಹ ಅನ್ನೋದೇ ಇಲ್ಲ ಟೀಮ್ ಇಂಡಿಯಾದಲ್ಲಿ. ಮೊದಲ ಟೆಸ್ಟ್ ಮ್ಯಾಚ್ ಏನಾಯ್ತಲ್ಲ, ಅದು ಬುಮ್ರಾ ಕ್ಯಾಪ್ಟನ್ಸಿಯಲ್ಲಿ, ಆ ಟೆಸ್ಟ್ ಮ್ಯಾಚ್ನಲ್ಲಿ ಇದ್ದಂಥ ಉತ್ಸಾಹ ಇನ್ನುಳಿದಂಥ 3 ಟೆಸ್ಟ್ ಮ್ಯಾಚ್ಗಳಲ್ಲೂ ಕೂಡ ಕಂಡು ಬರಲಿಲ್ಲ. ಬುಮ್ರಾ ಕ್ಯಾಪ್ಟನ್ ಆಗಿದ್ರು, ಅಲ್ಲಿ ಬುಮ್ರಾ ಕ್ಯಾಪ್ಟನ್ ಆದರೆ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆದಂತೆ ಅಂತ ಹೇಳಿ ಆಸ್ಟ್ರೇಲಿಯಾದ ದಿಗ್ಗಜರೇ ಹೇಳ್ತಾರೆ. ನಾವು ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಗೆ ಅಷ್ಟು ಹೆದರಲ್ಲ, ಟೀಮ್ ಇಂಡಿಯಾ ಚೆನ್ನಾಗಿರುತ್ತೆ. ಆದರೆ ಅಕಸ್ಮಾತ್ ಆಗಿ ಬುಮ್ರಾ ಕ್ಯಾಪ್ಟನ್ ಆಗಿಬಿಟ್ರೆ ನಮಗೆ ಭಯ ಶುರುವಾಗುತ್ತೆ. ಬಿಕಾಸ್ ಅಲ್ಲಿ ಬುಮ್ರಾ ಕ್ಯಾಪ್ಟನ್ ಆಗಿರಲ್ಲ, ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗಿರ್ತಾರೆ. ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆದ್ರೆ ಅಗ್ರೆಸಿವ್ನೆಸ್ ಎಕ್ಸ್ಟ್ರಾ ಆಗಿ ಹೋಗ್ಬಿಟ್ಟಿರುತ್ತೆ ಟೀಮ್ ಇಂಡಿಯಾದ್ದು. ಟೀಮ್ ಇಂಡಿಯಾ ಆಟಗಾರರು ಒಬ್ಬೊಬ್ರು ಕೂಡ ಬೆಂಕಿ ಚೆಂಡಿನಂತೆ ಆಡ್ತಾರೆ ಅಂತ ಹೇಳಿ ಅಲ್ಲಿನ ಆಸ್ಟ್ರೇಲಿಯಾದ ಆಟಗಾರರೇ ಹೊಗಳ್ಬಿಟ್ಟಿದ್ರು. ಆದ್ರೆ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಯಲ್ಲಿ ಯಾವುದೇ ರೀತಿಯಾದಂಥ ಉತ್ಸಾಹ ಕಾಣಿಸ್ಲಿಲ್ಲ ಟೀಮ್ ಇಂಡಿಯಾದ್ದು. ಇದು ಬಹಳ ಬೇಸರದ ಸಂಗತಿ. ಹಾಗಾಗಿ ಈ 5 ಕಾರಣಗಳು ಪ್ರಮುಖವಾಗಿ ಟೀಮ್ ಇಂಡಿಯಾ ಸೋಲಿಗೆ ಕಾರಣ ಆಯಿತು ಅಂತ ಹೇಳ್ಬಹುದು. ಇದೆಲ್ಲದರ ನಡುವೆ ಈಗ ಬಹಳಷ್ಟು ಒತ್ತಾಯ ಕೇಳಿ ಬರ್ತಾ ಇದೆ. ಇದು ರೋಹಿತ್ ಶರ್ಮಾ, ರವೀಂದ್ರ ಜಡೇಜಾ ಮತ್ತು ವಿರಾಟ್ ಕೊಹ್ಲಿ ಅವರಿಗೆ ಸಕಾಲ ನಿವೃತ್ತಿಯನ್ನ ಘೋಷಣೆ ಮಾಡಿ ಇನ್ನುಳಿದಂತ ಯುವ ಆಟಗಾರರಿಗೆ ಅವಕಾಶವನ್ನ ಮಾಡಿಕೊಡಿ, ನಿಮ್ಮ ಸ್ಥಾನವನ್ನ ಬಿಟ್ಟುಕೊಡಿ ಅನ್ನೋ ನಿಟ್ಟಿನಲ್ಲಿ ಈಗ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೋಡೋಣ ರೋಹಿತ್ ಶರ್ಮಾ ಅವರು ಈ ಒಂದು ಸರಣಿ ಆದ ನಂತರ ಏನಾದರೂ ನಿವೃತ್ತಿಯನ್ನ ಘೋಷಣೆ ಮಾಡ್ತಾರಾ, ವಿರಾಟ್ ಕೊಹ್ಲಿ ಅವರು ನಿವೃತ್ತಿ ಘೋಷಣೆ ಮಾಡ್ತಾರಾ, ಕಾದ್ ನೋಡ್ಬೇಕಾಗಿದೆ. ನೀವೇನ್ ಹೇಳ್ತೀರಿ? ಕಮೆಂಟ್ ಮುಖೇನ ತಿಳಿಸಬಹುದು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.